ಅಲ್ಲ, ನೀವೀಗ ಪ್ರಜಾಕೀಯದ ಮೂಲಕವಾಗಿ ಉತ್ತಮ ಪ್ರಜಾಕೀಯ ಪಾರ್ಟಿನೇ ಬಂತು, ಅಧಿಕಾರಕ್ಕೆ ಬಂತು ಅಂದ್ರೂ ಕೂಡ ಇದು ಈ ರಾಜಕೀಯದಲ್ಲಿ ಬರುವಂಥ ಮತ್ತೊಂದು ಪಕ್ಷದ ರೀತಿಯಲ್ಲಿ ಇದರ ಬಗ್ಗೆ ಜನ ಮಾತಾಡ್ತಾರೆ ಹೊರತು ಅವರು ಇಲ್ಲ ಇದು ಪ್ರಜಾಕೀಯದ ಕಾರಣಕ್ಕಾಗಿ ಬಂತು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಅಲ್ಲ, ಅದಕ್ಕೋಸ್ಕರ ನಾನು ಅದನ್ನೇ 10 ಸತಿ ಹೇಳ್ತಿರೋದು, 8 ವರ್ಷದಿಂದ ಇದನ್ನೇ ಹೇಳ್ತಿರೋದು. ಈ ಬದಲಾವಣೆ ಬೇಕಿರೋದು ನಮಗೆ. ಒಬ್ಬ ವ್ಯಕ್ತಿ ಚೇಂಜ್ ಆಗೋದಲ್ಲ, ಒಂದು ಪಕ್ಷ ಚೇಂಜ್ ಆಗೋದಲ್ಲ. ನಮಗೆ ಈ ವಿಚಾರಗಳು ಗೊತ್ತಾಗಬೇಕು, ಇದನ್ನ ನೀವು ಡಿಮ್ಯಾಂಡ್ ಮಾಡಬೇಕು. ಈಗ ನಮ್ಮ ಮನೆ ಹತ್ರ ಯಾಕ್ರಿ ಬಂದಿಲ್ಲ, ನಮ್ಮ ಹಳ್ಳಿಗೆ ಬಂದಿಲ್ಲ, ನಿಮ್ಗೆ ಓಟ್ ಹಾಕಲ್ಲ ಅನ್ನೋ ಬದಲು ನೀನು ಅಲ್ಲೇ ಕೂತ್ಕೋ, ಈಗ ಬರಬೇಡ, ನೀನು ಅಲ್ಲಿಂದ ವಿಡಿಯೋ ಕಾಲ್ ಮಾಡು, ಇಲ್ಲ ಹೇಳು, ನಾವು ಕೇಳಿಸ್ಕೊಂತೀವಿ, TV 18 ಮಾತಾಡ್ತೀವಿ, ಕೇಳಿಸ್ಕೊಂತೀವಿ. ಎಲೆಕ್ಷನ್ ನೀನು ಓಟ್ ಹಾಕಿದ ಮೇಲೆ ನೀನು ಬರಲೇಬೇಕು. ಅದು ಆದರೆ ನಮ್ಮ ಜನರಿಗೆ ಇರುವಂತಹ ನಂಬಿಕೆ ಏನಂತ ಹೇಳಿದ್ರೆ, ಎಲೆಕ್ಷನ್ಗೆ ಆದಾಗ ಆದರೂ ಇವರು ಕೈ ಮುಕ್ಕೊಂಡು ಬರ್ತಾರೆ ಇವರು, ಅದಾದ್ಮೇಲೆ ಆವಾಗಲೇ ಬಂದಿಲ್ಲ ಅಂದರೆ ಇವ್ರು ಯಾವತ್ತೂ ಬರಲ್ಲ ಅಂತ. ಅಲ್ಲ, ನಾನು ಅದಕ್ಕೂ ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಲಾಜಿಕಲಿ ಹೇಳ್ತೀನಿ. ಅದಕ್ಕೆ ಇವತ್ತು ನಾನು ಬಂದರೆ ನಾಳೆ ನನಗೆ ಬರೋಕ್ಕೆ ಆಗದಿರೋ ಪರಿಸ್ಥಿತಿ ನೀವೇ ಮಾಡಿಕೊಡ್ತೀರಾ? ಯಾಕೆ ಹೇಳಿ? ನಾನು ಇವತ್ತು ಒಂದು ಪ್ರಚಾರ ಮಾಡ್ಕೊಂಡು ಬರ್ತೀನಿ, ಇವತ್ತು ನನಗೊಂದು ಸ್ಟ್ರಕ್ಚರ್ ಇಲ್ಲ, ಗೌರ್ಮೆಂಟ್ ಸ್ಟ್ರಕ್ಚರ್ ಇಲ್ಲ ನನ್ನ ಹತ್ರ. ಹೌದು. ನೆಕ್ಸ್ಟ್ ನೀವು ಕೊಡೋ ಕಾರಲ್ಲಿ ಬರ್ತೀನಿ, ನಾನು ಖರ್ಚು ಮಾಡಲ್ಲ. ಎಲೆಕ್ಷನ್ ಮುಂಚೆ ನಾನು ಖರ್ಚು ಮಾಡ್ಕೊಂಡ್ ಬರ್ತೀನಿ, ನಾನು ಬ್ಯಾನರ್ಗಳು ಹಾಕ್ತೀನಿ, ನಾನೆಲ್ಲವನ್ನೂ ಮಾಡ್ತೀನಿ. ಏನ್ ಹೇಳಿ? ಗೊತ್ತಾಯ್ತು, ಅರ್ಥ ಆಯ್ತಾ? ನೀವು ಕೆಲಸ ಕೊಟ್ರ ಮೇಲೆ ನೀವು ಸಂಬಳ ಕೊಡೋ ಡ್ರೈವರ್ ಇಟ್ಕೊಂಡಿದ್ದೀನಿ ನಾನು, ನೀವು ನನಗೆ ಕೊಡಿಸಿರೋ ಕಾರ್ ಇಟ್ಕೊಂಡಿದ್ದೀನಿ, ಆ ಕಾರಲ್ಲಿ ಬರ್ತೀನಿ ನಾನು ನಿಮಗೆ. ನೀವು ಅದನ್ನ ಕೇಳಬೇಕು. ನನ್ನ ಕಾರಲ್ಲಿ ಬಾಪ, ಇಲ್ಲಿ ನೀನೇನು ಖರ್ಚು ಮಾಡ್ಕೊಂಡು ನಮ್ಮ ಮನೆ ಹತ್ರ ಬರಬೇಡ. ನಾನು ಕೊಟ್ಟಿದ್ದೀನಿ ಗೊತ್ತಾ ನಿಂಗೆ ಸರ್ಕಾರಿ ಕಾರು, ಅದ್ರಲ್ಲಿ ಬಾ. ನಿನ್ಗೊಬ್ಬ PA ಕೊಟ್ಟಿದ್ದೀನಿ ಗೊತ್ತಾ, ಅವ್ನು ಹಿಡ್ಕೊ ನೋಟ್ಬುಕ್ ಬರ್ಕೋ. ಅಲ್ಲೊಬ್ಬನ ನಾನು ರೆಡಿ ಮಾಡಿ ಕಳಿಸಿದ್ದೀನಿ, ಅಲ್ಲಿ ವಿಡಿಯೋ ಕಾಲ್ ತಗೋ, ಮಾತಾಡಲ್ಲಿ. ಇದಕ್ಕೇನು ಸೊಲ್ಯೂಷನ್ ಹೇಳಿ? ಇವಾಗ ಮಕ್ಕಳಿಗೆ ಹೊರಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಈಗ ಬೇಗ ಆಗಬೇಕು. ಅಥವಾ ಯಾವುದೋ ಹಾಸ್ಪಿಟಲ್ಲು ನೋಡಿ, ಇಲ್ಲಿ ಬೆಡ್ಗಳಿಲ್ಲ, ನೋಡಿ ಇಲ್ಲಿ ಪೇಷಂಟ್ಗಳು ಎಲ್ಲಿ ಮಲಗಿಸಿದೀವಿ ನೋಡು, ಇದಕ್ಕೇನು ಮಾಡ್ತೀವಿ ವ್ಯವಸ್ಥೆ? ಆಗುತ್ತಾ ಇಲ್ವಾ? ಯಾವಾಗ ಆಗತ್ತೆ? ಆನ್ಸರಬಲ್ ಇರಬೇಕಲ್ವ ಪ್ರತಿಯೊಂದಕ್ಕೂ. ಈಗ ನಾನೇ ಎಲೆಕ್ಟ್ ಆದರೂ ಕೂಡ, ನನ್ನ ಜೊತೆಲಿರೋ ಎಲೆಕ್ಟ್ ಆದರೂ ಕೂಡ, ನಾನು ಹೇಳ್ತಿರೋದು ಇದು ಬರಬೇಕು. ಆವಾಗ ನನ್ನ ಕೇಳಿ, ಯಾಕಯ್ಯ ಬರ್ತಿಲ್ಲ ಅಂತ ಮನೆ ಮುಂದೆ ಬಂದು ಕೇಳಿ. ಅವಾಗ ಇದೇ TV ಚಾನಲ್ ನಾನು ಮಾತಾಡಿದ್ರೆ ಇಟ್ಕೊಂಡು ಕೇಳಿ, ಇದನ್ನ ವಿಡಿಯೋ ಕಟಿಂಗ್ ಹಾಕ್ಕೊಂಡು ಬಂದು ಕೇಳಿ. ಏನಪ್ಪ ಮಾತಾಡಿದ್ಯಲ್ಲ TV 18 ಕೂತ್ಕೊಂಡು, ಎಲ್ಲಿದ್ಯಾ ಇವಾಗ? ನೋಡಿಲ್ಲ, ಕರಿತಾ ಇದ್ದೀನಿ, ಎಲ್ಲಿ ನಿನ್ನ ಟೆಕ್ನಾಲಜಿ ಅಂತ ಕೇಳಿ. ಆವಾಗ ಈಗ ಸರಿ, ನೀವು ಹೇಳೋದು ಕರೆಕ್ಟ್. ಈಗ ನಿಮ್ಮನ್ನು ಒಪ್ಕೊಂಡಿದ್ವಿ, ಒಂದು ನಿಮ್ಮನ್ನು ಆಯ್ಕೆ ಮಾಡಿದ್ವಿ, ಅದಾದಮೇಲೆ ನೀವು ಯಾವುದೋ ಕೆಲಸ ಮಾಡಿಲ್ಲ. ಆವಾಗ ನಾನು ವಿಡಿಯೋ ಮಾಡಿಕೊಂಡು ಕೇಳ್ತೀನಿ, ನೀವು ಮತ್ತಿನ್ನೊಂದು ಯಾವುದೋ ವಿಡಿಯೋ ಮಾಡಿ ಉತ್ತರ ಕೊಡಲ್ಲ ಅಂತ ಹೇಳಿ ನಾನು ನಿಮ್ಮನ್ನು ಹೇಗೆ ನಂಬಬೇಕು? ಈಗ ನಿಮ್ಮನ್ನು ನಾನು ನಂಬಬೇಕು, ಈಗ ಅಂತಿಮವಾಗಿ ನಾನು ನಿಮ್ಮನ್ನು ನಂಬಬೇಕು. ಈಗ ಹೆಂಗೆ ನಂಬ್ತಾ ಇದ್ದಾರೆ? ಸರಿ, ಈಗ ಅವ್ರನ್ನ ನಂಬಿದವ್ರು ಅಟ್ಲೀಸ್ಟ್ ಅವ್ರನ್ನ ಸೋಲಿಸ್ತಾ ಇದೀವಲ್ಲ. 5 ವರ್ಷ ಮಾಡಿಲ್ಲ ಸೋಲಿಸ್ತೀವಲ್ಲ. ಅಲ್ಲ, 5 ವರ್ಷ ಸೋಲಿಸ್ತೀವಲ್ಲ ಅಂದ್ರೆ ನಿಮ್ಮ ನಂಬಿಕೆ 5 ವರ್ಷ ಕಾಯ್ತೀರಾ ನೀವು? ಕಾಯ್ಲೇಬೇಕಲ್ವಾ? ಪ್ರಜಾಪ್ರಭುತ್ವದಲ್ಲಿರುವ ಅವಕಾಶ ಇದು. ನಾನು ಅದು ಹೇಳ್ತಿಲ್ಲ. ರೈಟ್ ಟು ರೀಕಾಲ್ ಬರಬೇಕು, ರೈಟ್ ಟು ರೀಕಾಲ್ ಕರೆಕ್ಟಾಗಿ ಕೆಲಸ ಮಾಡಿಲ್ವಾ ಅವನ್ನ ತೆಗಿಯುವಂತ ಅಮೆಂಡ್ಮೆಂಟ್ಗಳು ಕಾನ್ಸ್ಟಿಟ್ಯೂಷನ್ ಆಗಬೇಕು. ಅವ್ನಿಗೊಂದು SOP ಇರಬೇಕು. ಇದೇ ಸ್ಟ್ರಕ್ಚರ್ ಅವ್ನು ಕೆಲಸ ಮಾಡಬೇಕು. ವಾರಕ್ಕೊಂದ್ಸತಿ ನೀನು ಬರ್ತೀಯ, ನೀನು ಇವತ್ತೇ ಡಿಸೈಡ್ ಮಾಡ್ಬಿಡು. ನನ್ನ ಕಾನ್ಸ್ಟಿಟ್ಯೂಷನ್ ಇಷ್ಟು ದೊಡ್ಡದಿದೆ, ನಾನು ಓಡಾಡೋದಕ್ಕೆ ಇವತ್ತೇ ಡಿಸೈಡ್ ಮಾಡ್ಕೊ. ನೀನು ಎಷ್ಟು ಸತಿ ಓಡಾಡ್ತೀಯ? ನಿನಗೆ 3 ದಿನ, ವಾರಕ್ಕೆ 3 ದಿನ ಆಗತ್ತೆ ನಿನಗೆ. ಆ 3 ದಿನ ಇವಾಗಲೇ ಹೇಳ್ಬಿಡು, ನೀನು ಅದಕ್ಕೆ ಓಟ್ ಹಾಕ್ತೀನಿ ನಾನು. ನೀನು ಈಗ ಇಲ್ಲ ಬರ್ತೀನಿ ಅಂದ್ಬಿಟ್ಟು ಬರದೆ ಆಮೇಲೆ ನೀನು ಕಾರಣ ಹೇಳ್ಬಿಡ, ಇವತ್ತೇ ಆ ಕಾರಣನೂ ಹೇಳ್ಬಿಡು. ಹೆಂಗೆ ಅಂದ್ರೆ, ನಾನೇನೋ ಒಂದು ನಾನು ಆಶ್ವಾಸನೆ ಕೊಡ್ತೀನಿ, ನೀವು ನನ್ನ ಗೆಲ್ಲಿಸ್ಬಿಡ್ತೀರಾ ರಾಜಕೀಯದಲ್ಲಿ. ಆಮೇಲೆ ಬಂದು ನಾನು ಹೇಳ್ತೀನಿ, ಇಲ್ಲ ರೀ ನಾನು ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಇಲ್ಲಿ ಪ್ರಾಬ್ಲಮ್ ಇದೆ. ಅದು ಯಾವ ರೀತಿ ಸರಿ? ಅದು ನಾನು ಫಸ್ಟ್ ತಿಳ್ಕೊಬೇಕಲ್ಲ, ನನ್ನ ಕೈಲಿ ಆಗುತ್ತೆ ಅಂದರೆ ನಾನು ಮಾಡಬೇಕು. ನಾನು ಇದನ್ನೆಲ್ಲ ತಿಳ್ಕೊಂಡು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು, ಯಾಕೆ ಆಗ್ತಿಲ್ಲ ಅಂತ ತಿಳ್ಕೊಂಡಾಗ ಇದು ಯಾಕೆ ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಅಂದರೆ, ನಾನು ರೀಚ್ ಮಾಡೋಕ್ಕೆ, ಗೆಲ್ಲಕ್ಕೋಸ್ಕರ ನಾನು ಹಣ ಹುಡ್ತಾ ಇದ್ದೀನಿ, ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಗೆದ್ದು ಒದ್ದಾಡಿ ಎಲ್ಲ ಕಡೆ ಓಡಾಡಿ ಕೊನೆಗೆ ಗೆಲ್ಲಿಸಿದ್ರು ಅನ್ಕೊಳ 5 ವರ್ಷ ಆಯ್ತಾಯ್ತು ಮಾಡೋಣ ಅಂತ ಈ ಪರಿಸ್ಥಿತಿ ನಾವೇ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಾನು ಹೇಳಿದ್ದು, ಗೆಲ್ಸಕ್ಕೆ ಮುಂಚೆ ನೀವು ರಾಜರು